ನನ್ನ ಹೆಂಡ್ತಿ ಎದ್ದೋಳ್ರಿ, ಅಂಗಡಿ ಹೋಗ್ಬೇಕು, ಒಂದು ತಾಸು ಮಲ್ಕೊಳ್ರಿ ಅಂದರೆ ಆವಾಗ ಮಲ್ಕೊತ ಇದ್ದಾರೆ. ಬೆಳಿಗ್ಗೆ ಹೊತ್ತು 5 ನಿಮಿಷ 10 ನಿಮಿಷ ಸಿಕ್ಕಿದ್ರೇನು ಧ್ಯಾನ ಮಾಡ್ತಾಯಿದ್ರು. ಕಣ್ಣು ಮುಚ್ಚಿದ್ರೇನು ಬಿಟ್ಟಿದ್ರೇನು ಮನಸ್ಸನ್ನು ಎಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇದ್ದಿಲ್ಲ. ನನಗೆ ಅರಿವಿತ್ತು, ಯಾಕೆ ಹೋಗ್ತಾ ಇದ್ದೀಯಪ್ಪ, ನನ್ನ ಜೊತೆಗಿರು. ಈ ಪ್ರಾಕ್ಟೀಸ್ ಮಾಡಿದನ್ರಿ, ಶಕ್ತಿ ತುಂಬಿಕೊಂತು, ಮನಸ್ಸು ಖಾಲಿ ಆಯಿತು. ಯಾವುದನ್ನು ಸೃಷ್ಟಿ ಮಾಡಬೇಕಂದ್ರೆ ಯದ್ಭಾವಂ ತದ್ಭವತಿ ಯೋಗಿಗಳಿಗ್ರಿ, ಎಲ್ಲರಿಗೆಲ್ಲ ಭಗವದ್ಗೀತಾ. ಯಾರು ಯೋಗಿಗಳಾಗಿರ್ತಾರೆ ಅವ್ರಿಗೆ ಇದು ಕೆಲಸ. ಯೋಗಿ ಅಂದ್ರೇನು, ಇದು ಶೂನ್ಯವಾಗಿಟ್ಕೊಳ್ಳೋರು. ಒಂದು ಬಿಳಿ ಪೇಪರ್ ಇದೆ, ಏನು ಬೇಕಂದರೆ ಅದು ಬರಿಕೋಬೋದು, ಏನು ಪೇಂಟಿಂಗ್ ಬೇಕಂದರೆ ಅದು ನಾವು ಪೇಂಟಿಂಗ್ ಹಾಕಬೋದು. ಮತ್ತು ಇದು ಖಾಲಿ ಇದ್ದರೆ ನಾವು ಏನು ಅಂದ್ಕೊಂಡ್ರೆ ಅದು ಸೃಷ್ಟಿಯಾಗುತ್ತೆ. ಇದು ನನಗೆ ಈಗ ನಾನು ಗೊತ್ತಾಯಿತು. ಎಷ್ಟೋ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಮಾಡ್ತಾ ಹೋದೆ. ಕೇವಲ ನಾನೇ ಅಲ್ಲ, ನನ್ನ ಹತ್ರ ಯಾರು ಬಂದ್ರೇನು ಶಕ್ತಿ ತುಂಬಿಕೊಳ್ಳ್ರಿ, ಕಣ್ಣು ಮುಚ್ಚಿದ್ರೇನು ಬಿಟ್ಟಿದ್ರೇನು ಮನಸ್ಸನ್ನು ಬಿಡಬೇಡ್ರಿ, ಇದು ಖಾಲಿ ಇಟ್ಕೊಳ್ರಿ, ಆವಾಗ ನೀವೇನು ಅಂದ್ಕೊಂಡ್ರೆ ಅದು ಸೃಷ್ಟಿಯಾಗುತ್ತೆ. ನಾನು ವರಂಗಲ್ ಹೋದೆ, ಆಂಧ್ರ ಪ್ರದೇಶ್. ಅಲ್ಲಿ ಭದ್ರಕಾಳಿ ಮಂದಿರ, ಎಲ್ಲರೂ ಹೋಗಿದ್ದೀವಿ ಮೆಡಿಟೇಟರ್ಸ್. ಆ ಮಂದಿರದೊಳಗೆ ಕೂತ್ಕೊಂಡು ಧ್ಯಾನ, ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, 3 ದಿನ ಧ್ಯಾನ ಯಜ್ಞ. ಧ್ಯಾನ ಮಾಡ್ತಾಯಿದ್ರೆ ನನಗೆ ಒಂದು ಪ್ರಶ್ನೆ ಬಂತು. ಆ ಭದ್ರಕಾಳಿ ಮಾತನ್ನು ಕೇಳಿದೆ, ನಿಮ್ಮ ಸಂದೇಶ ಬೇಕು ನನಗೆ. ಮನಸ್ಸು ಕಣ್ಣು ಮುಚ್ಚಿದ್ರೆ ಕಾನ್ಷಿಯಸ್ ಇಲ್ಲ, ಸಬ್ ಕಾನ್ಷಿಯಸ್ದಿಂದ ಪ್ರಶ್ನೆ, ಸಬ್ ಕಾನ್ಷಿಯಸ್ಗೆ ಉತ್ತರ ಬರುತ್ತೆ. ಇದೇನಂತಾರೆ, ಟೆಲಿಪತಿ ಅಂತಾರೆ. ಮನಸ್ಸಿನಿಂದ ಒಂದು ಪ್ರಶ್ನೆ ಹೋಯ್ತು. ಆ ಭದ್ರಕಾಳಿ ಮಾತು ಹೇಳ್ತಾ ಇದ್ದಾಳ, ಈ ಆಯುಧಗಳು, ಈ ರೂಪ ನೀವು ಸೃಷ್ಟಿ ಮಾಡಿಕೊಂಡಿದ್ದೀರಿ, ನನಗೆ ಆಯುಧಗಳಿಲ್ಲ, ರೂಪ ಇಲ್ಲ. ಕಾಳಿ ಅಂದರೆ ಶಕ್ತಿ, ಮಾತೆ ಅಂದರೆ ಶಕ್ತಿ ಮಾತೆ. ಯಾರು ಮನಸ್ಸು ಭದ್ರವಾಗಿ ಕಾಳಿ ಇಟ್ಟುಕೊಂತಾರೋ ಅವರೇ ಭದ್ರಕಾಳಿ, ಶಕ್ತಿ ಮಾತೆ. ಹೇಳಿದ್ನಲ್ಲ, ಇದು ಖಾಲಿ ಇದ್ದರೆ ಯೋಚನೆ ಇಲ್ಲ ಅಂದರೆ ಈ ಬ್ರಹ್ಮರಂದ್ರೆ ತೆಗೆದುಕೊಂಡು ಶಕ್ತಿ ತುಂಬಿಕೊಂತ ಇರ್ತೀವಿ. ಮಕ್ಕಳನ್ನ ನೋಡ್ರಿ, ಬೆಳಿಗ್ಗೆ ಎದ್ದೋಳಿದ್ರೆ ರಾತ್ರಿವರೆಗೆ ಹೇಗಿರ್ತಾರೆ ಅವರು. ತಾಯಂದ್ರಿಗೆ ಸುಸ್ತಾಗುತ್ತೆ, ಮಕ್ಕಳಿಗೆ ಸುಸ್ತಾಗುತ್ತೆ. ತಾಯಂದ್ರಿಗೆ ಮಕ್ಕಳಿಗೇನು ಸುಸ್ತಾಗಲ್ಲ. ಇವರು ತಾಯಂದ್ರು ಸ್ಲಿಮ್ ಆಗಿಬಿಡ್ತಾರೆ, ಅವ್ರು ಹಿಂದೆ ಇದ್ದರೆ ಸಾಕು. ಏನು ಕಾರಣ? ಯೋಚನೆಗಳಿಲ್ಲ, ಮನಸ್ಸಿಲ್ಲ. ಇದು ತೆಗೆದುಕೊಂಡಿರುತ್ತೆ, ಶಕ್ತಿ ತುಂಬಿಕೊಂತ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಜೊಲ್ಲು ಬರ್ತಾ ಇರುತ್ತೆ, ಹುಚ್ಚರಿಗೆ ಜೊಲ್ಲು ಬರ್ತಾ ಇರುತ್ತೆ, ಯೋಗಿಗಳಿಗೆ ಬರ್ತಾ ಇರುತ್ತೆ. ರಾತ್ರಿ ನಿದ್ದೆ ಮಾಡುವಾಗ ಸ್ವಲ್ಪ ಜನಕ್ಕೆ ಅದು ಏನ್ರಿ, ಅದು ವಾಯು ರೂಪದಲ್ಲಿರೋ ಶಕ್ತಿ ಲಿಕ್ವಿಫೈ ಆಗಿ ದ್ರವ ಆಗಿ ಅದು ಬರುತ್ತದೆ. ಒಂದು ಡ್ರಾಪ್ ಲಿಕ್ವಿಫೈ ಆಗಬೇಕಂದ್ರೆ ಎಷ್ಟು ಶಕ್ತಿ ಬೇಕು. ಅದು ಏನು, ಸೋಮರಸ, ಅಮೃತ. ನಾವು ಚಿಕ್ಕ ವಯಸ್ಸಲ್ಲಿ ಏನನ್ನ ಕಟ್ಟಾದರೆ ಬ್ಲಡ್ ಬರ್ತಾಯಿದೆ, ಬಾಯಲ್ಲಿ ಇಟ್ಕೊಳ್ಳೋ ಅಂತ ಇದ್ರು, ಅದು ವಾಸ ಆಗ್ತಾಯಿದ್ರೆ. ಇವಾಗ ಬ್ಯಾಂಡೇಡ್ ಹಾಕೋ, ಗೊತ್ತಾಗೇನ? ಇದು ಎಷ್ಟು ಅದ್ಭುತ. ಏನನ್ನ ಗಾಯ ಆದರೆ, ಇಂಜುರಿ ಆದರೆ ಹೆಂಗೆ ಹಚ್ಚೋ, ಜೊಲ್ಲು ಹಚ್ಚೋ ಅಂದರೆ ಅದು ವಾಸ ಆಗ್ತಾಯಿದ್ರಿ. ನಾವು ಅದೇ ಮಾಡ್ತಾಯಿದ್ವಿ. ಇವಾಗ ಆ್ಯಂಟಿಸೆಪ್ಟಿಕ್ ತಗೋ, ಬ್ಯಾಂಡೇಡ್ ಹಾಕು, ಸೋಮರಸ ಅದು. ಎಷ್ಟು ಅದು ತಗೊಂಡ್ರೆ ನಿದ್ದೆ ಬೇಕಾಗಿಲ್ಲ, ಊಟ ಬೇಕಾಗಿಲ್ಲ. ಹಿಮಾಲಯಸಲ್ಲಿ ಋಷಿಗಳು ಸಾವಿರಾರು ವರ್ಷಗಳು ಧ್ಯಾನ ಮಾಡ್ತಾರೆ, ಮಲ್ಕೊಳ್ಳಲ್ಲ, ಏನೂ ತಿನ್ನಲ್ಲ, ಡಾಕ್ಟ್ರ್ ಹತ್ರ ಹೋಗಲ್ಲ, ಔಷಧ ತಗೊಳ್ಳಲ್ಲ. ಅವ್ರಿಗೆ ಪ್ರೋಟೀನ್, ಐರನ್, ಕ್ಯಾಲ್ಶಿಯಂ, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲಿಂದ ಬರ್ತಾಯಿದ್ದಾವ್ರಿ? ಆ ವಿಶ್ವಶಕ್ತಿ ರೀ. ಅದು ತಿನ್ನಬೇಕು, ಇದು ತಿನ್ನಬೇಕು, ವ್ಯಾಟ್ಸಪ್ ನೋಡಬೇಕಾ? ತಲೆ ಕೆಟ್ಟೋಗ್ತಾಯಿದೆ, ಏನು ಮಾಡೋ ಕೆಲಸ ಇಲ್ಲ. ಸಸ್ಯಾಹಾರ ಊಟ ಮಾಡಬೇಕು, ಸಾಕು, ಇನ್ನೇನು ಮಾಡೋ ಕೆಲಸ ಇಲ್ಲ. ಧ್ಯಾನ ಮಾಡಿದರೆ ಆ ಊಟನೂ ಬಿಡ್ಬೋದು. ಎಷ್ಟು ಅದ್ಭುತ ರೀ ಧ್ಯಾನ, ಎಷ್ಟು ಅದ್ಭುತ. ಹೇಗೆ ಗೊತ್ತಾಗತ್ತೆ? ಎಕ್ಸ್ಪೆರಿಮೆಂಟ್ ಮಾಡಬೇಕು, ಕೇಳೋದಲ್ಲ.
ಏನು ಅನ್ಕೊಂಡರೆ ಅದು ಆಗತ್ತೆ ನೋಡಬೇಕು. ಒಂದು ಧ್ಯಾನ ಮಾಡಿ 1 ತಾಸು ಮನಸ್ಸನ್ನು ಶೂನ್ಯ ಮಾಡಿ ಅನ್ಕೋಬೇಕು ಯಾರನ್ನ ಫೋನ್ ಮಾಡಬೇಕು ಅಂತ. ಟೆಸ್ಟ್. ನಾನು ಒಂದು ಸರ್ತಿ ರಾಮನಗರ ಹೋದೆ. ಇಲ್ಲಿಂದ ಮೈಸೂರು ಹೋಗೋ ರೂಟಲ್ಲಿ ಬರುತ್ತಲ್ಲ, ಅಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಒಂದು ವರ್ಕ್ಶಾಪ್ ಅಂದರೆ ಫುಲ್ ಡೇ ವರ್ಕ್ಶಾಪ್. ಸುನೀತಾ ಮೇಡಮ್ ಇದರಲ್ಲಿ. ಅವ್ರ ಅಂಗಡಿ ಮನೆ 2 ಒಂದಾಗಿತ್ತು. ಆ ಮೇಡಮ್ ನಾನು ಕ್ಲಾಸ್ ಅರೇಂಜ್ ಮಾಡಿದ್ದು. 10 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಯಿತು. ಅಂದರೆ ಅಂಗಡಿಯಲ್ಲಿ ಬಿಸ್ನೆಸ್ ಹೆಚ್ಚಿಗಿದ್ರೆ ಈ ಮೇಡಮ್ ಹೋಗಿ ಅವರು ಗಂಡನಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. 10 ಗಂಟೆ ಸಾಯಂಕಾಲ 4 ಗಂಟೆ ಕ್ಲಾಸ್ ಮುಗಿದೋಯ್ತು. ಸರ್ ನಮ್ಮನೆ ಬನ್ನಿರಿ ಹೀಗೆ ಹೋಗ್ತಾ 7:15 ಮೇಡಮ್ ಮನೆಯಲ್ಲಿ ಕೂತ್ಕೊಂಡು ಸಾಂಗತ್ಯ ಮಾಡ್ತಾಯಿದ್ದೆ. ಗಂಡ ಫೋನ್ ಮಾಡಿದೆ. 4 ಗಂಟೆ ಕ್ಲಾಸ್ ಮುಗಿದೋಗಿದೆ, 7:15 ಆಗಿದೆ, ಏನು ಮಾಡ್ತಾಯಿದ್ನಿ? ಇವತ್ತಿನಿಂದ ನೀನು ಹೊರಗೆ ಹೋಗಬೇಡ, ಪ್ರಚಾರ ಮಾಡಬೇಡ. ಬಾಯ್ಬಿಟ್ರು. ಸರ್ ನನ್ನ ಗಂಡ ಈಗ ಬೈದರು ಸರ್. ಓಕೆ ಮೇಡಮ್, ಒಂದು ಸಂಕಲ್ಪ ಇಟ್ಕೊಳ್ರಿ ಅಂತ ಕೂಡಿಸ್ದೆ. ನಾನು ಮನೆಗೆ ಹೋದರೆ ನನ್ನ ಗಂಡ ಪ್ರೀತಿಯಿಂದ ಮಾತಾಡಬೇಕು, ಇದೇ ಸಂಕಲ್ಪ. ಸಂಕಲ್ಪ ಅಂದರೆ ಮಂತ್ರ ಅಲ್ಲದೆ ನಾವು ಏನು ಬೇಕೋ ಅದು ಅಂದ್ಕೊಳ್ಳೋದು. 8:15 ಆಗಿತ್ತು, 1 ತಾಸು 9:15 ಆಯಿತು. ಮನೆಗೆ ಹೋಗ್ತಾ ಧ್ಯಾನ ಮಾಡಿದಾಗ ನಮಗೇನು ಯೋಚನೆ ಬರಲ್ಲ, ಮನಸ್ಸು ಶೂನ್ಯವಾಗಿರುತ್ತೆ. ಈ ಯೋಚನೆ ಸೃಷ್ಟಿ ಮಾಡಿದ್ವಲ್ಲ, ಅಂಗಡಿ ಅವ್ರ ಮನೆಗೆ ಹೋಗಿ ಸೋಫಾ ಮೇಲೆ ಕೂತ್ಕೊಂಡಿದ್ವಿ. ಗಂಡ ಶಾಪ್ ಒಳಗಿಂದ ಬಂದ. ಏನು ಅನ್ಕೋಬೇಡ, ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ಇತ್ತು, ಅದಕ್ಕೆ ಬೈದ್ಬಿಟ್ಟೆ. ನಾನೀಗ ಹೇಳಿಲ್ಲ ಅಂದರೆ ಮನೆಗೆ ಹೋದರೆ ಇನ್ನು ಹೋಯ್ತಾನ, ನಾನು ಕಳಿಸಲ್ಲ. ಅದೇ ಮಾತು 100 ಸಾರ್ತಿ, ಎಷ್ಟು ಸಾರ್ತಿ ಅದೇ ಮಾತು ಮಾತಾಡ್ತೀವೋ, ಅದೇ ಯೋಚನೆ ಮಾಡ್ತೀವೋ, ಅದಕ್ಕೆ ನಾವು ಶಕ್ತಿ ಕೊಡ್ತಾಯಿದ್ದೀವಿ. ಅದು ಅದ್ಭುತವಾಗಿ ಸೃಷ್ಟಿ ಆಗುತ್ತೆ. ಗಮನ ಮಾಡಿರಿ, ಯಾರೇ ಆಗಲಿ, ನಮ್ಮ ಯೋಚನೆ ನಮ್ಮ ಮಾತು ಹೇಗಿರುತ್ತೆ. ಯೋಚನೆ ಬ್ರಹ್ಮಾಸ್ತ್ರ, ಮಾತು ರಾಮಬಾಣ. ಯೋಚನೆಯೇನು? ಬ್ರಹ್ಮಾಸ್ತ್ರ, ಮಾತು ರಾಮ. 2 ಅಸ್ತ್ರಗಳಿದ್ದಾವೆ. ಆ ಅಸ್ತ್ರಗಳು ಉಪಯೋಗಿಸ್ಕೊಳ್ಳೋಕ್ಕೆ ಶಕ್ತಿ ಬೇಕು, ಜ್ಞಾನ ಬೇಕು. ಇದು ಅಸ್ತ್ರ, ಇದಕ್ಕೆ ಎಲೆಕ್ಟ್ರಿಸಿಟಿ ಬೇಕು, ಮಾತಾಡೋಕ್ಕೆ ಜ್ಞಾನ ಬೇಕು, ಅದಲ್ವ? ಮತ್ತು ಆ 2 ಅಸ್ತ್ರಗಳು ಉಪಯೋಗಿಸ್ಕೋಬೇಕಂದ್ರೆ ಶಕ್ತಿ ಜ್ಞಾನ ತುಂಬಿಕೊಂಡ್ರೆ ಎಷ್ಟು ಅದ್ಭುತ ಜೀವನ. ಅದು ಬ್ರಹ್ಮಾಸ್ತ್ರ. ಗಮನ ಮಾಡಿರಿ. ನನ್ನ ಸೊಸೆ ಬದಲಾವಣೆ ಆಗೋದಿಲ್ಲ, ನನ್ನ ಜನ್ಮ ಇಷ್ಟೇ, ನನ್ನ ಕರ್ಮ ಇಷ್ಟೇ. ಏನು ಅನ್ಕೊತಾ ಇದ್ದೀವಿ? ಏನ್ರಿ? ಆಗೋದಿಲ್ಲ ಅಂದರೆ ಆಗುತ್ತೆ, ಬದಲಾವಣೆ ಆಗತ್ತೆ. ಅದೇ ಯೋಚನೆ, ಅದೇ ಮಾತು. ಸೃಷ್ಟಿ ಹೇಗೆ ಮಾಡ್ಕೊತಾ ಇದ್ವಿ? ಮಕ್ಕಳ ಹತ್ರ ಏನು ಮಾತಾಡ್ತೀವಿ? ಇವನಿಗೆ ಎಷ್ಟು ಓದಿದ್ರೆ ನೆನಪಿನ ಶಕ್ತಿಯೇ ಇಲ್ಲ, ಇವನು ದಡ್ಡ, ಇವನು ಯಾವಾಗಲೂ ಫೇಲ್ ಆಗ್ತಾ ಇರ್ತಾನೆ. ನೀವು ಮಾತಾಡಿದ್ರಿ, ಅವನ ಮನಸ್ಸು ಖಾಲಿ ಪೇಪರ್. ಮಕ್ಕಳು ತುಂಬಿಕೊಂಡವನು ಓದೋವಾಗ ನಾನು ದಡ್ಡ, ನನಗೆ ನೆನಪಿನ ಶಕ್ತಿ ಇಲ್ಲ, ನಾನು ಫೇಲ್ ಆಗ್ತೀನಿ. ಚಿಕ್ಕ ಮಕ್ಕಳು ದೇವರು ಬ್ರಹ್ಮಾಸ್ತ್ರ ಬಿಟ್ಟರು. ನೋಡಿದರೆ ನಿಮ್ಮ ಮಾತು ಮಕ್ಕಳ ಹಣೆ ಬರ ಹಾಳು ಮಾಡ್ತಾಯಿದೆ. ಹೇಗೆ ಮಾತಾಡಬೇಕು ಜ್ಞಾನ ಇಲ್ಲ, ಹೇಗೆ ಯೋಚಿಸಬೇಕು ಜ್ಞಾನವಿಲ್ಲ. ಈ ಮಾತಿನ ಬೆಲೆ, ಯೋಚನೆ ಬೆಲೆ ತಿಳ್ಕೋಬೇಕು. ಅದೇ ಜ್ಞಾನ. ಏನಿಷ್ಟು ಪುಸ್ತಕ ಓದಬೇಕಾ? ಏನು ಬೇಕಲ್ರಿ? ಏನೇನು ಕೇಳ್ತಾ ಇರ್ತೀವೋ ಅದು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು. ಎಷ್ಟು ಅದ್ಭುತ ಯೋಚನೆ. ಇಷ್ಟುವರೆಗೆ ಹೇಗೆ ಮಾತಾಡಿದೆವೋ, ಹೇಗೆ ಯೋಚನೆ ಮಾಡಿದೆವೋ ಬಿಟ್ಟು ಬಿಡೋಣ. ಈ ಕ್ಷಣದಿಂದ ಒಂದು ಯೋಚನೆ ಮಾಡೋಕ್ಕೆ ಮುಂಚೆ ಏನಪ್ಪ ಇದು ಬ್ರಹ್ಮಾಸ್ತ್ರವಲ್ಲ, ಬಿಡೋಣ ಬೇಡ. ಅದೇ ನೆಗೆಟಿವ್ ಯೋಚನೆ ಅಂದರೆ ಮುಳ್ಳು. ಪಾಸಿಟಿವ್ ಯೋಚನೆ, ಮಿರಾಕಲಸ್ ಯೋಚನೆ ಬ್ರಹ್ಮಾಸ್ತ್ರ ಆದರೆ, ನೆಗೆಟಿವ್ ಯೋಚನೆ ಮುಳ್ಳು. ದೇಹಕ್ಕೆ ಚುಚ್ಚಿಕೊಂಡ್ರೆ ಏನಾಗುತ್ತೆ? ದುಃಖ, ನೋವು. ಆ ನೆಗೆಟಿವ್ ಯೋಚನೆ ಆತ್ಮಗೆ ಮುಳ್ಳುರಿ. ಚುಚ್ಚಬೇಡ್ರಿ ಭಗವಂತನ. ಚುಚ್ಚಿದ್ರೆ ಈ ಭಗವಂತನಿಗೆ ದುಃಖ. ನನ್ನ ಮಾತು ಯಾರೂ ಕೇಳಲ್ಲ, ನಮ್ಮ ಮನೆಯಲ್ಲಿ ಯಾರೂ ಧ್ಯಾನ ಮಾಡಲ್ಲ, ನನಗೇನೂ ಆಗಲ್ಲ, ಇವನು ಯಾಕೆ ಹೀಗಿದ್ದಾನ?
24 ಗಂಟೆ ನೆಗೆಟಿವ್ ಯೋಚನೆ ಚುಚ್ಚುತ್ತಾನೆ ಇರಬೇಕಾ? ಈ ಭಗವಂತನಿಗೆ ಆನಂದ ಕೊಡಬೇಕಾ, ದುಃಖ ಕೊಡಬೇಕು? ನಾವು ಏನು ಕೊಡ್ತಾ ಇದ್ವಿ? ಯೋಚನೆ ಮಾಡಿರಿ. ನನಗೂ ಮೊದಲು ಗೊತ್ತಿಲ್ಲ, ನೆಗೆಟಿವ್ ಯೋಚನೆ ಮಾಡಿದ್ರೆ ನೆಗೆಟಿವ್ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೆ. ಭುವನೇಶ್ವರ್ಗೆ ಹೋದರೆ ಒಂದು 10 ಜನ ಇದ್ವಿ ನಾವು ಪತ್ರಿ ಸರ್ ಜೊತೆಗೆ. ಆವತ್ತು ಹೇಳಿದರು, ನೆಗೆಟಿವ್ ಯೋಚನೆ ಅಂದರೆ ಏನು ಗೊತ್ತಾ? ಅದು ಮುಳ್ಳೋ, ಆತ್ಮಕ್ಕೆ ಚುಚ್ಚಬೇಡು. ಈ ಭಗವಂತನಿಗೆ ಎಷ್ಟು ನೋವಾಗುತ್ತೆ, ಎಷ್ಟು ದುಃಖವಾಗುತ್ತೆ. ಏನು ಮಾಡ್ತಾಯಿದ್ದೀವಿ ರೀ ನಾವು? ಗೊತ್ತಿಲ್ಲ. ನೆಗೆಟಿವ್ ಯೋಚನೆ ಮುಳ್ಳು, ನೆಗೆಟಿವ್ ಮಾತು ಕಲ್ಲು. ಈ ಹೃದಯ, ಈ ಆತ್ಮ ಒಂದು ಕನ್ನಡಿ. ಕಲ್ಲು ತಗೊಂಡು ಹೊಡೆದ್ರೆ ಚೂರು ಚೂರಾಗತ್ತೆ. ನೋಡಿದ್ರೆ ಈ ಮಾತಿನ ಬೆಲೆ, ಯೋಚನೆ ಬೆಲೆ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅರಿವಿರಬೇಕು. ಏನಪ್ಪ, ಇದು ಬಾಯಿ ಬಿಟ್ಟರೆ ಹೋಗಿಬಿಡತ್ತೆ, ಬಾಣ ಮುಗಿದೋಗತ್ತೆ, ವಾಪಸ್ ತಗೊಳ್ಳೋಕ್ಕಾಗಲ್ಲ ಅಲ್ರಿ? ಯೋಚನೆ ಆದರೆ ಅಷ್ಟೇ, ಭಾವನಾ ಮಾತು ಆದರೆ ಅಷ್ಟೇ. ನಾವು ಎಷ್ಟೊತ್ತು ಧ್ಯಾನ ಮಾಡಿದ್ದೀವಿ, ಎಷ್ಟು ಪುಸ್ತಕ ಓದಿದ್ದೀವಿ, ಎಷ್ಟು ಕ್ಲಾಸ್ ಕೇಳಿದ್ದೀವಿ, ಇದೆಲ್ಲ ರೀ. ನಾವು ಏನು ಕೇಳಿದ್ದೀವಿ? ಇವತ್ತು ಯೋಚನೆ ಬಗ್ಗೆ, ಮಾತು ಬಗ್ಗೆ ನಾವು ಕೇಳಿಸ್ಕೊತಾ ಇದ್ವಿ, ಸಾಧನೆ ಬಗ್ಗೆ ಕೇಳಿಸ್ಕೊತಾ ಇದ್ವಿ. ಈ 3 ಅಳವಡಿಸ್ಕೊಂಡು ಸಾಧನೆ ಹೆಚ್ಚಿಗೆ ಮಾಡಿಕೊಂಡು, ಶಕ್ತಿನ ತುಂಬಿಕೊಂಡು, ಮನಸ್ಸನ್ನು ಖಾಲಿ ಮಾಡಿಕೊಂಡು, ನಮ್ಮ ಯೋಚನೆ ಮಾಡೋಕ್ಕೆ ಮುಂಚೆ ಅರಿವು, ಮಾತಾಡೋಕ್ಕೆ ಮುಂಚೆ ಅರಿವು ಏನಪ್ಪ ಅಂತ ನಾವು ಪ್ರಾಕ್ಟೀಸ್ ಮಾಡಿ, ಮತ್ತೆ ನಾನು ಇನ್ನೊಂದು ಸಾರದಲ್ಲಿ ಬಂದರೆ, ನೀವು ಅನುಭವ ಹೇಳಿದರೆ ನಾನು ಚಪ್ಪಾಳಿ ಹೊಡಿಬೇಕು. ನೀವು ಚಪ್ಪಾಳಿ ಹೊಡೆಯೋದಲ್ರಿ. ನಾವು ಅಳವಡಿಸ್ಕೊಂಡ್ರೆ ನಮ್ಮ ಮನಸ್ಸಿಗೆ ಶಾಂತಿ, ನಾವು ಅಳವಡಿಸ್ಕೊಂಡ್ರೆ ನಮಗೆ ಎಷ್ಟು ಆನಂದ, ನಾವು ಅಳವಡಿಸ್ಕೊಂಡ್ರೆ ನಮ್ಮ ಆತ್ಮದ ಉದ್ಧಾರ. ಇನ್ನೊಬ್ಬರಿಗಾಗಲ್ರಿ ಇದು, ನಮಗಾಗಿ ನಾವು ಈ ಜ್ಞಾನವನ್ನು ಅಳವಡಿಸ್ಕೋಬೇಕು. ಎಷ್ಟು ಅದ್ಭುತವಾಗತ್ತೆ. ಮೊದಲು ಜ್ಞಾನ ಇಲ್ಲ ನಮಗೆ, ಇವಾಗ ಎಷ್ಟು ಜ್ಞಾನ ಇದೆ, ಎಷ್ಟು ಅದ್ಭುತ. ನಮ್ಮ ಜೀವನ ಸ್ವರ್ಗ ಮಾಡ್ಕೋಬೋದಲ್ಲ? ಇದು ಸಾಧ್ಯವೇ? ಎಲ್ಲರಿಗೂ ಸಾಧ್ಯವೇ. ಅದಕ್ಕೆ ಮೊದಲು ಸಾಧನೆ, ಸಾಧನೆ, ಸಾಧನೆ. ಶಕ್ತಿ ತುಂಬಿಕೊಳ್ತಾ ಹೋದರೆ ಮನಸ್ಸು ನಿಂತುಕೊಳ್ಳುತ್ತೆ. ನೀವು ಗಮನ ಮಾಡಿರಿ, ಶಕ್ತಿ ಕಡಿಮೆ ಇದ್ದರೆ ಮನಸ್ಸು ಮಂಗ, ಶಕ್ತಿ ತುಂಬಿಕೊಂಡ್ರೆ ಮನಸ್ಸು ಆಂಜನೇಯ. ಸರ್, ನನ್ನ ಎನರ್ಜಿ ಲೆವೆಲು ಹೆಚ್ಚಿದೆ, ನಾನು ಯಾವ ಚಕ್ರದಲ್ಲಿದ್ದೀನಿ ಅಂತ ಕೇಳ್ತಾರೆ ನನ್ನನ್ನು ಫೋನ್ ಮಾಡಿ. ಎಲ್ಲನ ಕ್ಲಾಸ್ಗೆ ಹೋದ್ರೆ ನನ್ನ ಹತ್ರ ಏನು ಮಿಷನ್ ಇಲ್ಲಪ್ಪ. ಹಾರ್ಟ್ ಚೆಕ್ ಮಾಡೋಕ್ಕೆ ಎಂಜಿಯೋಗ್ರಾಮ್ ಮಿಷನ್ ಇರುತ್ತೆ, ಮನಸ್ಸನ್ನು ಚೆಕ್ ಮಾಡೋ ಮಿಷನ್ ಇಲ್ಲ. ನಿನ್ನ ಅನುಮತಿ ಇಲ್ದಂಗೆ, ನಿನ್ನ ಪರ್ಮಿಷನ್ ಇಲ್ದಂಗೆ ನಿನ್ನ ಮನಸ್ಸು ಓಡಾಡ್ತಾ ಇದ್ದರೆ ನಿನ್ನ ಶಕ್ತಿ ಕಡಿಮೆ ಆಗಿದೆ. ಇಷ್ಟೇ ರೀ. ಮನಸ್ಸು ಹೋಗಬಾರ್ದು. ನಾವು ಬೇಕಂದರೆ ಯೋಚನೆ ಮಾಡಬೇಕು, ಅಷ್ಟೇ ಆಗಲಿ. ಆ ಮನಸ್ಸು ಯೋಚನೆ ಮಾಡಬಾರ್ದು. ಅಂದರೆ ಏನು ಮಾಡಬೇಕು? ಶಕ್ತಿ ತುಂಬಿಕೊಂಡು ಜ್ಞಾನನ ಹೊಂದಿ. ಆಂಜನೇಯ ಅಂದರೆ ಯಾರು? ಜ್ಞಾನ ತುಂಬಿಕೊಂಡಿದ್ದವರು, ನಿರ್ಭಯರು, ಶುದ್ಧ ಪುರುಷರು, ದೇವರು. ಆಂಜನೇಯ. ಆಂಜನೇಯ ಯಾರು ಮಾತು ಕೇಳ್ತಾರ, ಕೇಳಿಸ್ಕೊತಾರ? ಕೇವಲ ರಾಮನ ಮಾತು. ರಾಮನ ಬಂಟು ಯಾರು? ಆಂಜನೇಯ. ಆಂಜನೇಯ ಯಾರು ಮಾತು ಕೇಳಲ್ಲ. ಯಾರ ಮಾತು ಕೇಳ್ತಾನ? ರಾಮನ ಮಾತು. ಹೌದಲ್ವ? ಮಂಗ ರಾಮನ ಮಾತು ಕೇಳಿಸ್ಕೊಳುತ್ತೆ. ಈ ಮಂಗನ ಏನು ಮಾಡಬೇಕು ನಾವು? ಮನಸ್ಸೆಂಬ ಮಂಗನ ಆಂಜನೇಯ ಮಾಡಿ, ಆತ್ಮ ರಾಮ. ರಾಮ ಅಂದರೆ ಯಾರು? ಮೇಲೆ ಲೋಕದಲ್ಲಿಲ್ಲ, ಮಂದಿರದಲ್ಲಿಲ್ಲ. ಈ ಆತ್ಮನೇ ರಾಮ. ಈ ಆತ್ಮ ರಾಮನಿಗೆ ಒಪ್ಪಿಸಬೇಕು. ಈ ರಾಮನಿಗೆ ಗೊತ್ತು. ರಾಮ ಅಂದರೆ ಯಾರು? ನಿರ್ಗುಣ, ಧರ್ಮಕ್ಕೆ ಪ್ರತೀಕ. ಧರ್ಮ ಅಂದ್ರೇನು? ಏನು ಮಾಡಬಾರದು ಅದು ಮಾಡಬಾರದು, ಏನು ಯೋಚನೆ ಮಾಡಬಾರದು ಅದು ಯೋಚನೆ ಮಾಡಬಾರ್ದು, ಏನು ತಿನ್ನಬಾರದು ಅದು ತಿನ್ನಬಾರದು ಅಲ್ರಿ, ಏನು ನೋಡಬಾರದು ಅದು ನೋಡಬಾರ್ದು, ಏನು ಕೇಳಿಸ್ಕೋಬಾರ್ದು ಅದು ಕೇಳಿಸ್ಕೋಬಾರ್ದು, ಏನು ಯೋಚನೆ ಮಾಡಬಾರ್ದು. ಇದು ಧರ್ಮ. ಏನು ಮಾಡಬಾರ್ದು ಅದು ಮಾಡಬಾರ್ದು, ಏನು ಮಾಡಬೇಕು ಅದು ಮಾಡಬೇಕು. ಇದು ಧರ್ಮ. ಆತ್ಮ ರಾಮ. ಈ ರಾಮನಿಗೆ ಗೊತ್ತು ಎಂಥ ಯೋಚನೆ ಮಾಡಬೇಕು, ಹೇಗೆ ಮಾತಾಡಬೇಕು.
ಅಲ್ಲರಿ ಈ ಮನಸ್ಸನ್ನು ಉಪಯೋಗಿಸ್ಕೊಳ್ಳೋದು ಯಾರು? ಆತ್ಮ, ರಾಮ. ಈ ಮನಸ್ಸು ಅಂದರೆ ಏನು, ಮನಸ್ಸು ಹೇಗೆ, ಈ ಮನಸ್ಸನ್ನು ಹೇಗೆ ಉಪಯೋಗಿಸ್ಬೇಕು, ಮನಸ್ಸಂದರೆ ಏನು, ನಮ್ಗೆ ಈ ಜ್ಞಾನ ಬೇಕು ರೀ. ಮನಸ್ಸೇ ಇರಬಾರ್ದ್ರಿ, ಸಾಯಿಸಿಬಿಡ್ರಿ ಈ ಮನಸ್ಸು ಅಂದರೆ ಹುಚ್ಚ ಅವನು. ಮನಸ್ಸಿಲ್ದವನ ನಂತರ ಹುಚ್ಚ ಅಂತಾರೆ. ಮನಸ್ಸು ಹೇಗೆ ಬೇಕು? ಒಂದು ಪ್ರಶ್ನೆ ಹಾಕಬೇಕಂದ್ರೆ ಮನಸ್ಸು ಬೇಕು, ಒಂದು ಉತ್ತರ ತಗೋಬೇಕಂದ್ರೆ ಮನಸ್ಸು ಬೇಕು, ಒಂದು ಸಂಕಲ್ಪ ಇಟ್ಕೋಬೇಕಂದ್ರೆ ಮನಸ್ಸು ಬೇಕು. ಮತ್ತು ಆ ಮನಸ್ಸು ಮಂಗ ಆಗಿರಬಾರ್ದು. ಈ ರಾಮನ ಮಾತು ಕೇಳಲ್ಲದು. ಶಕ್ತಿ ತುಂಬಿಕೊಂಡು ಮನಸ್ಸು ಶೂನ್ಯ ಮಾಡಿದ್ದರೆ ಆಂಜನೇಯ ಮನಸ್ಸು, ರಾಮ ಉಪಯೋಗಿಸ್ಕೊಳ್ತಾನೆ ಮನಸ್ಸನ್ನು. ನಮ್ಮ ಭಾವನೆ, ನಮ್ಮ ಮಾತು, ಅಸ್ತ್ರಗಳು. ಧ್ಯಾನಕ್ಕೆ ಮುಂಚೆ 10 ಜನ ಮಿತ್ರರಿಲ್ಲ ನನಗೆ, ಯಾರೂ ಇಷ್ಟ ಇಲ್ಲ. ಏನು ಕಾರಣ? ಜ್ಞಾನ ಇಲ್ಲ. ಎಲ್ಲರ ಒಳಗೆ ನನ್ನನ್ನು ನಾನು ನೋಡ್ಕೊತಾ ಇಲ್ಲ. ಇವಾಗ ನಿಮ್ಮೆಲ್ಲರ ಒಳಗೆ ಯಾರಿದ್ದಾರೆ? ನಾನೇ ಇದ್ದೀನಿ. ಹೌದಲ್ವ? ನೀವೆಲ್ಲರ ಒಳಗೆ ನಾನಿದ್ದೀನಿ. ನೀವು ಇಷ್ಟ ಅಂದರೆ ನಾನು ಇಷ್ಟಪಡಿತೇನಾ ಇಲ್ವಾ ನನ್ನನ್ನು ನಾನು? ಇವಾಗ ಸತ್ಯ ಗೊತ್ತೇ. ಸತ್ಯ ಪರಮ ಸತ್ಯ. ಸತ್ಯ ಅಂದರೆ ನಾನು ಮನುಷ್ಯನಲ್ಲ, ನಾನು ದೇವರು. ನಾನು ದೇಹವಲ್ಲ, ನಾನು ಚೈತನ್ಯ ಅಂತ ಒಪ್ಪಿಕೊಳ್ಳೋದು ಸತ್ಯ. ಪರಮ ಸತ್ಯ ಅಂದರೆ ಮಮಾತ್ಮ, ಸರ್ವಭೂತಾತ್ಮ, ಸರ್ವ ಜೀವ ಪ್ರಾಣಿಕೋಟಿ ಒಳಗಿರೋ ಆತ್ಮ ನಾನೇ. ಆ ದೇವರು ನಾನೇ. ನಿಮ್ಮೊಳಗಿರೋದು ನಾನೇ, ನನ್ನ ಒಳಗಿರೋದು ನೀವೇ. ಇದೇ ಮಮಾತ್ಮ ಸರ್ವಭೂತಾತ್ಮ. ಈ ಬೆರಳು ಹೀಗೆ, ಈ ಬೆರಳು ತೋರಿಸುವೆ, ಈ ಬೆರಳು ತೋರಿಸ್ತವೆ, ಸಾಲಲ್ಲಿ ತೋರಿಸ್ತೀವಿ ಬೆರಳು. ಬಾತ್ರೂಮ್ ಹೋಗ್ಬೇಕಂತ. ಇದು ದೇಹ, ಮನಸ್ಸು, ಬುದ್ಧಿ, ಆತ್ಮ. ನೀನು ಆತ್ಮೆ, ನಾನು ಆತ್ಮೆ. ನಿನ್ನ ಒಳಗಿರೋದು ನಾನೇ, ನನ್ನ ಒಳಗಿರೋದು ನೀನೇ. ನೀನು ನಾನು ಒಂದೇ. ನೀನು ನಾನು ಒಂದೇ. ಇವಾಗ ನಿಮ್ಮನ್ನು ಏನನ್ನ ಬೈದರೆ ನನ್ನನ್ನು ಬೇಕು, ಕಂಪ್ಲೇಂಟ್ ಮಾಡಿದರೆ ನನ್ನ ಮೇಲೆ ಕಂಪ್ಲೇಂಟ್. ಯಾಕೆ ನೀನು ಹೀಗಿದೆಯಾ ಅಂತ ಹೇಳ್ಕೊಂಡ್ರೆ ನಾನೇ. ಅದಕ್ಕೆ ನಮ್ಮ ಗುರುಗಳು ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್, ನೋ ಕಾಮೆಂಟ್, ನೋ ಇಂಟರ್ಫಿಯರೆನ್ಸ್, ನೋ ವೈಲೆನ್ಸ್ ಅಂತ ಹೇಳ್ತಾ ಇದ್ದಂದರೆ ನಾನು ನೀನು ಒಂದೇ. 26 ವರ್ಷ ಪತಿ ಸಾರ್ ಜೊತೆಗೆ ಜೀವನ ಮಾಡಿದ್ದೀನಿ ನಾನು. ಒಂದು ದಿನವೂ ಅವ್ರ ಬಾಯಿಂದ ಇವನು ಇಂಥವನು, ಯಾಕೆ ಹೀಗಿದಾನ, ಹೇಗೆ ನನ್ನ ಮಾತು ಕೇಳಿಸ್ಕೊತ ಇಲ್ಲ, ಒಂದು ಮಾತು ಕೇಳಿಲ್ಲ ರೀ. ಏನು ಅದ್ಭುತ ಅದು. 24 ಗಂಟು ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದೇ ನೆಗೆಟಿವೇ ಮಾತಾಡ್ತಾಯಿದ್ವಿ. ಮುಳ್ಳು ಚುಚ್ಚುತ್ತಾ ಇದ್ದೀವಿ, ಕಲ್ಲು ತಗೊಂಡು ಹೊಡಿತಾ ಇದ್ದೀವಿ ಆತ್ಮಗೆ. ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತಾಡೋದು ಕಲ್ಲಲ್ವಾ? ನೆಗೆಟಿವ್ ಯೋಚನೆ ಮಾಡೋದು ಮುಳ್ಳಲ್ವಾ? ಮತ್ತು ಏನು ಧ್ಯಾನ ಮಾಡಿ ಏನು ಲಾಭ? ಈ ಭಗವಂತನಿಗೆ ನಾವು ಏನು ಕೊಡಬೇಕು? ನಮ್ಮ ಯೋಚನೆ ಹೇಗಿರಬೇಕು? ನಮ್ಮ ಮಾತು ಹೇಗಿರಬೇಕು? ಇವಾಗ ಲಕ್ಷಾಂತರ ಮಿತ್ರರು, ಇವತ್ತು ನೀವೆಲ್ಲರೂ ನನ್ನ ಮಿತ್ರರು. ಏನು ಕಾರಣ? ನನ್ನ ಮಾತು ಬದಲಾವಣೆ ಆಯಿತು. ಇವಾಗ ಮಾತಾಡಬೇಕಂದ್ರೆ ಭಯ ಆಗತ್ತೇನಪ್ಪ, ಇದು ಕಲ್ಲ ಈ ದುಃಖ ಕೊಡಬೇಕಾ ಈ ಭಗವಂತನಿಗೆ? ಏನು ಅದ್ಭುತ ರೀ. ಬದಲಾವಣೆ ಆಗಬಹುದು, ಭಾಳ ಸುಲಭವು. ಎಷ್ಟು ಸುಲಭವು. ಎಲ್ಲಿ ಹೋದ್ರೇನು ಹೌದು ಅಲ್ಲಿ ನಾನೇ ಇದ್ದೀನಿ ಅಂದರೆ ಇನ್ನು ಮುಗೀತು ಕೆಲಸ. ಹೌದಲ್ವ? ಹೀಗೆ ತೋರಿಸ್ಬೇಕಾ ಈ ಬೆರಳು? ಹೀಗೆ ತೋರಿಸ್ಬಾರ್ದ್ರಿ, ಹೀಗೆ ತೋರಿಸ್ಬೇಕು. ಇದು ಯಾವಾಗಲೂ ಜಡ್ಜ್ಮೆಂಟ್, ಕಂಪ್ಲೇಂಟ್, ಕಾಮೆಂಟ್, ಇಂಟರ್ಫಿಯರೆನ್ಸ್ ಯಾರು ಹೇಗಿದ್ರೇನು ನಮಗೇಕೆ? ನಮ್ಮನ್ನು ನಾವು ಉದ್ಧರಿಸ್ಕೋಬೋದು, ಇನ್ನೊಬ್ಬನ ಉದ್ಧರಿಸೋಕ್ಕಾಗುತ್ತಾ? ಎದುರಿಗಿನ ಯಾರಿದ್ದರೆ ಅವರು ಹಾಗೆ ಇರ್ತಾರಂತ ಒಪ್ಪಿಕೊಂಡ್ರೇ ಸ್ಪಿರಿಚುವಾಲಿಟಿ. ಇವನು ಯಾಕೆ ಹೀಗಿದಾನ ಅಂತ ನಾವು ಅಂದ್ಕೊಂಡ್ರೆ ಸ್ಪಿರಿಚುವಾಲಿಟಿ. ಏನಪ್ಪ ಎಷ್ಟು ಹೇಳಿದ್ರೇನು ಮೂರ್ಖ, ನನ್ನ ಮಾತು ಕೇಳಲ್ಲ, ಧ್ಯಾನ ಮಾಡಲ್ಲ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ನೀವು ಅಂತೀರಿ. ಅವನು ಧ್ಯಾನ ಮಾಡಬೇಕಂತ ನೀವು ಅಂತೀರಿ, ಅವನು ಮಾಡಲ್ಲ. ಅವನು ನಮ್ಮನ್ನು ಧ್ಯಾನ ಮಾಡಬೇಡ ಅಂತ ನಾವು ಬಿಡ್ತೀವಿ, ನಾವು ಕೆಣಿಸ್ಕೊತೀವಿ. ಅವನಿಗೆ ಹೇಗೆ ಇಷ್ಟ ಇದೋ ಅವನು ಹಾಗಿರ್ತಾನೆ, ನಮ್ಗೆ ಹೇಗೆ ಇಷ್ಟ ಇದೋ
ನಾವು ಹಾಗಿಡ್ತೀವಿ. ಮತ್ತು ನಾವೇನು ಮಾಡ್ತಾಯಿದ್ದೀವಿ, ಅವನು ಬದಲಾವಣೆ ಆಗಲ್ಲ, ಅವ್ನು ಕೇಳಲ್ಲ, ಅವನು ದಡ್ಡ ಮೂರ್ಖ. ನೀನು ಒಳ್ಳೆಯವನಾ? ಹಾಂ, ಅವನು ಮಾಂಸ ನೀನು ತಿಂತೀಯಾ? ಧ್ಯಾನ ಮಾಡಬೇಡ ಬಿಡ್ತೀಯಾ? ಯಾರಿಷ್ಟ ಅವ್ರದ್ದು? ಕುಂಭಕರ್ಣ ತಮೋಗುಣ, ರಾವಣ ರಜೋಗುಣ, ವಿಭೀಷಣ ಸಾತ್ವಿಕ ಗುಣ, ಆಂಜನೇಯ ಶುದ್ಧ ಸಾತ್ವಿಕ ಗುಣ, ರಾಮ ನಿರ್ಗುಣ. ಯಾವುದೇ ಆತ್ಮ ಇಲ್ಲಿಂದ ಓದು ಮೊದಲಾಗುತ್ತದೆ. ಕುಂಭಕರ್ಣ 10th ಕ್ಲಾಸು, ರಾವಣ PU, ವಿಭೀಷಣ ಡಿಗ್ರಿ, ಆಂಜನೇಯ ಪೋಸ್ಟ್ ಗ್ರ್ಯಾಜುಯೇಷನ್, ರಾಮ PhD. ನಾವೆಲ್ಲರೂ PhD. ಈ 10th ಕ್ಲಾಸ್ ಓದೋ ಹುಡುಗ ಕೆಟ್ಟವನ? ಹಾಂ, ಅವನಿಗಷ್ಟೇ ಜ್ಞಾನ ಇದೆ. ಇವನೇನು ಮಾಡ್ತಾನ? ತಿಂತಾನ, ಕುಡಿತಾನ, ಮಕ್ಕಳನ್ನ ಎಂತಿನ ಹೊಡಿತಾನ, ಮಲ್ಕೊತಾನ. ಏನ್ರಿ ಅವನು ಕೆಟ್ಟವನ? ಇಲ್ಲಪ್ಪ, ಇನ್ನು 10th ಕ್ಲಾಸೇ ಇವನು ಮತ್ತೆ PUC ಪಾಸ್ ಆಗ್ತಾನ. ರಾವಣ ಇವನು ಬಾಯ್ತಾ ಇದ್ದಾನೆ ಕುಂಭಕರ್ಣನ. ಇವನು ಯಾವಾಗಲೂ ತಿನ್ನೋದು ಮಾಡ್ಕೊಳ್ಳೋದು, ಯುದ್ಧ ನಡೀತಾ ಇದೆ, ಎದ್ದೋಳೋದೇ ಇಲ್ಲ ಅಂತ. ಈ ಅನ್ನ ಎಲ್ಲಿಂದೆಲ್ಲ ಬಂದಿರೋದು PUCಗೆ? ಯಾಕೆ ಬೈತಾ ಇದ್ದಾನ ಕುಂಭಕರ್ಣನ? ಇವನಿಗೆ ಜ್ಞಾನ ಇಲ್ಲ. ವಿಭೀಷಣ ಬುದ್ಧಿ ಎಲ್ಲ ರಾವಣನಿಗೆ ಸೀತಾಮಾತನ ಸುಮ್ಮನೆ ಎತ್ಕೊಂಡು ಬಂದ, ಯುದ್ಧ ನಡೀತಾ ಇದೆ, ಎಲ್ಲರೂ ಸತ್ತು ಹೋಗ್ತದೆ. ಈ ಅನ್ನ ಇಲ್ಲಿಂದಲ್ಲ ಬಂದಿರೋದು. ಹೌದಲ್ವಾ? ಯಾರು ಕೆಟ್ಟವರು? ಯಾರು ಇಲ್ಲ ರೀ. ಭೂಮಿ ಮೇಲೆ ಎಲ್ಲರೂ ಒಳ್ಳೆಯವರು. ಅದಕ್ಕೆ ಭಗವದ್ಗೀತೆ ಇದೆ, ಒಳ್ಳೆಯದು ಇಲ್ಲ ಕೆಟ್ಟದ್ದು ಇಲ್ಲ, ಪಾಪ ಇಲ್ಲ ಪುಣ್ಯ ಇಲ್ಲ, ನ್ಯಾಯ ಇಲ್ಲ ಅನ್ಯಾಯ ಇಲ್ಲ, ದ್ವಂದ್ವಾತೀತನಾಗು. ನೀನು ಯಾಕೆ ತೋರಿಸ್ತಾ ಇದ್ದೀ ಇವನು ಇಂಥವನಂತ? ಅವನ ಜನ್ಮ, ಅವನ ಆತ್ಮ, ಅವನ ಬುದ್ಧಿ, ಅವನ ಜ್ಞಾನ ಅಷ್ಟೇ ಇದು. ಅವನು 100 ಜನ್ಮ ತಗೊಂಡು ಅವನು ರಾಮ ಆಗ್ತಾನ? ಎಲ್ಲರೂ ಆ ಕ್ಲಾಸಿಂದನೇ ಬರೋದಪ್ಪ. ನಾವೇನು ಮಾಡ್ತೀವಿ? ಇರಲ್ಲ ಬಾಯಿ, ಈ ಮನಸ್ಸು ನಮ್ಮ ಕಂಟ್ರೋಲಲ್ಲಿ. ಅದಕ್ಕೆ ನಾವು ಅದರಿಂದ ಏನಾಗುತ್ತೆ? ನಮ್ಮ ಆತ್ಮದ ಉದ್ಧಾರವಾಗ. ಆತ್ಮದ ಉದ್ಧಾರ ಆಗಬೇಕು. ಮತ್ತೆ ಭೂಮಿ ಮೇಲೆ ಜನ್ಮ ತಗೋಬಾರ್ದು, ಮುಗಿಸ್ಕೊಂಡು ಹೋಗಬೇಕು. ಇನ್ನೊಂದು ಸಾರ್ತಿ ಬರಬಾರ್ದು ಭೂಮಿ ಮೇಲೆ, ಮುಗಿಸ್ಕೊಂಡು ಹೋಗಬೇಕು. ಅದಕ್ಕೆ ಈ ಜ್ಞಾನವೆಲ್ಲ ನಮಗೆ. ಜಡ್ಜ್ಮೆಂಟು, ಕಂಪ್ಲೇಂಟು, ಕಾಮೆಂಟು ಯಾವಾಗಲೂ ಮೊದಲು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಏನಪ್ಪ ನನ್ನ ಸೊಸೆ ಇಷ್ಟೇ ಬದಲಾವಣೆ ಆಗೋದಿಲ್ಲ, ನಮಗೆ ಆಗಬೇಕು. ನನ್ನ ಸೊಸೆ ಇಲ್ಲಲ್ಲ, ನೀನಿಡ್ತೀಯ? ಸೊಸೆಗೆ ಆಗಬೇಕು. ಆಗ ಏನ್ರಿ ಏನು ತುಂಬಿಕೊಂಡಿರಬೇಕು? ಒನ್ನೆಸ್ಸು, ಏಕತ್ವ. ಮಗಳೇನಂದರೆ ತಾಯಿಗೇನು ಪ್ರಾಬ್ಲಮ್ ಇಲ್ಲ, ಇರಲಿ ಬಿಡಪ್ಪ ನನ್ನ ಮಗಳೇ. ತಾಯಿ ಏನನ್ನಂದರೆ ಮಗಳಿಗೆ ಏನು ತೊಂದರೆ ಇಲ್ಲ. ಅಣ್ಣ ಏನನ್ನಂದರೆ, ತಂಗಿ ಏನನ್ನಂದರೆ ಇಲ್ಲ ರೀ. ಸೊಸೆ ಏನನ್ನ ಅಂದರೆ ಮುಗೀತು ಕೆಲಸ. ಏನ್ರಿ? ಅತ್ತೆ ಏನನ್ನಂದರೆ ಮುಗೀತು. ಅಳಿಯ ಮಗಳನ್ನ ಸರಿ ಇಟ್ಕೊಂಡು ಹಿಂದನೇ ಓಡಾಡ್ತಾ ಇದ್ದಾನೆ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾನೆ, ತಾಯಿಗೆ ಎಷ್ಟು ಖುಷಿ, ಎಂಥ ಒಳ್ಳೆ ಅಳಿಯ ಸಿಕ್ಕಿದಾನಪ್ಪ ಅಂತ. ಅದೇ ಮಗ ಸೊಸೆ ಸರಿಗಿಟ್ಕೊಂಡು ಹೋಗ್ತಾ ಇದ್ದಾನ, ಬುದ್ಧಿ ಇಲ್ಲ ಜ್ಞಾನ ಇಲ್ಲ ಇವನಿಗೆ. ಏನ್ರಿ? ಯಾಕೆ ಹಾಗೆ? ಮಗಳ ಆನಂದವಾಗಿರಬೇಕು, ಸೊಸೆ ಆನಂದವಾಗಿರಬಾರ್ದು. ಏನು ನಾವು ಬದಲಾವಣೆ ಆಗಿದ್ವಿ? ಸೊಸೆ ಒಳಗೆ ಮಗಳನ್ನ, ಅತ್ತೆ ಒಳಗೆ ತಾಯಿನ, ನಾದಿನ ಒಳಗೆ ತಂಗಿನ, ಮೈದಿನ ಒಳಗೆ ತಮ್ಮನ ನೋಡ್ಕೋಬಾರ್ದ? ಸಾಧ್ಯವೇ? ಸಾಧ್ಯವೇ? ಯಾವ ನೆನಪು ಬರಬೇಕು? ಅಲ್ಲಿ ನಾನೇ ಇದ್ದೀನಿ, ನಾನು ಬೈಕೊತಾ ಇದ್ದೀನಿ, ನಾನು ಅಸಹ್ಯ ಮಾಡ್ಕೊತಾ ಇದ್ದೀನಿ ಅಂತ ಯಾವಾಗ ನಾನು ಆರುವುದರಿಂದ ಅದು ಸಾಧನೆ ಮಾಡಿರ್ತೀವೋ, ಸಾಧ್ಯವೇ? ಅಸಾಧ್ಯವ? ಸಾಧ್ಯವೇ ರೀ. ಎಷ್ಟು ಕ್ಲಾಸ್ ಕೇಳಿದ್ವಿ ಅಲ್ಲ.
ನಾವು ಎಷ್ಟು ಅಳವಡಿಸ್ಕೊಂಡ್ರೆ ನಮಗೆಷ್ಟು ನೆಮ್ಮದಿ, ನಮಗೆಷ್ಟು ಆನಂದ. ಇನ್ನೊಬ್ಬರಿಗೆ ಏನು ಲಾಭವಿಲ್ಲ ಇದರಿಂದ. ಇನ್ನೊಬ್ಬರಿಗೇನು ಲಾಭನ? ಏನಿಲ್ಲ. ಪ್ರತಿ ಸರ್ ಅದೇ ನೋಡ್ತಾಯಿದ್ರು. ಎಲ್ಲರೂ ಒಳಗೆ ಅವ್ರನ್ನೇ ನೋಡ್ತಾಯಿದ್ರು, ಅವ್ರನ್ನೇ ನೋಡ್ಕೊತಾಯಿದ್ರು. ಸ್ಟೇಜ್ ಮೇಲೆ ಯಾರನ್ನ ಪೊಲಿಟಿಷಿಯನ್ಸ್ನ ಕೂಡಿಸ್ತಾನೆ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಗುರುಗಳನ್ನ ಕೂಡಿಸ್ತಾನೆ, ಅವ್ರ ಪಾದನ ಹತ್ರ ಕೂತ್ಕೊತಾನೆ, ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ಯಾಕೆ? ನಮಗೆ ಬ್ರಹ್ಮರ್ಷಿ ಅವಾರ್ಡ್ ನಮ್ಮ ಪಾದಕ್ಕೆ ಬಿದ್ದು ಹೋಗ್ತಾರೆ ಅವಾರ್ಡ್ ಕೊಟ್ಟು. ಅಂದರೆ ನನ್ನ ಕೆಲಸ, ನನ್ನ ಸಂಕಲ್ಪಕ್ಕೆ ಎಷ್ಟು ಕೆಲಸ ಮಾಡಿದೆಯೋ ನೀನು, ನಿನ್ನ ಒಳಗೆ ನಾನೇ ಇದ್ದೀನಿ, ನನ್ನ ಕೆಲಸ ನೀನು ಎಷ್ಟು ಅದ್ಭುತವಾಗಿ ಮಾಡಿದ್ದೀಯ ಅಂತ ಅವರು ಹಾಗೆ ನಾವು ತೋರಿಸಿದ್ದಾರೆ. ಅವರು ಒಂದು ಸರ್ತಿ ನಾಗ್ಪುರ್ ಹೋದರೆ ಮಧ್ಯಾಹ್ನ ನನ್ನ ಕ್ಲಾಸ್ ಇತ್ತು, ಅವೇಕನಿಂಗ್ ದ ಇನ್ನರ್ ಡಾಕ್ಟರ್ ಅಂತ. ಸರ್ ಸ್ಟೇಜ್ ಮೇಲೆ ಬಂದು, ಪ್ರೇಮ್ನಾಥ್ ಆಸ್ಟ್ರಲ್ ಸರ್ಜರಿ ಚೆನ್ನಾಗಿ ಮಾಡ್ತಾರೆ, ಮಾಡಿಸ್ಕೊಳ್ರಿ ಅಂತ. ನಾನು ಹೇಳಿದೆ, ಆಸ್ಟ್ರಲ್ ಸರ್ಜರಿ ಅಂದರೆ ನಾವು ಧ್ಯಾನ ಮಾಡುವಾಗ ಮ್ಯಾಲಲೋಕದ ಮಾಸ್ಟರ್ಸ್ ನಮ್ಮ ಒಳಗೆ ಪ್ರವೇಶವಾಗಿ ಏನೇ ಕಾಯಿಲೆಗಳಿರ್ತಾವೋ ಅದಕ್ಕೆಲ್ಲ ಟ್ರೀಟ್ಮೆಂಟು ಸರ್ಜರಿ ಮಾಡ್ತಾರೆ. ಆದರೆ ದೇವತೆಗಳಿಗೆ ಮಾಡ್ತಾರೆ, ಮನುಷ್ಯರಿಗೆ ಮಾಡಲ್ಲ ಅಂತ ಹೇಳ್ತಾರೆ. ಯಾರು ದೇವತೆಗಳು? ನಮಗೆ ಕಷ್ಟ, ನಷ್ಟ, ದುಃಖ, 3 ಜನ ಇರ್ತಾರೆ. ಕಷ್ಟ, ನಷ್ಟ, ದುಃಖ. ಈ 3 ಜನ ಪರಮಾತ್ಮರು. ನಮ್ಮ ಕರ್ಮ ಕೊನೆ ಮಾಡೇ ಪರಮಾತ್ಮರು. ನಮಗೆ ಕಷ್ಟ ಕೊಡೋರನ್ನ, ನಷ್ಟ ಕೊಡೋರನ್ನ, ದುಃಖ ಕೊಡೋರನ್ನ ಏನು ಮಾಡಬೇಕು? ಅವರು ಏನು ಮಾಡಿದ್ದರೇನೋ ಮರ್ತೋಬೇಕು, ಕ್ಷಮಿಸಬೇಕು. ಮರ್ತೋದೆ ಕ್ಷಮಿಸೋದು, ಕ್ಷಮಿಸೋದೆ ಪ್ರೀತಿಸೋದು. ಮಕ್ಕಳದೇ ಜಗಳ ಆಗುತ್ತೆ. ಅವ್ರು ತಾಯಿ ತಂದೆ ಜಗಳ ಮಾಡ್ಕೊತಾರೆ. 5 ನಿಮಿಷ ಆದಮೇಲೆ ಮಕ್ಕಳು ಐಸ್ ಕ್ರೀಮ್ ತಿಂತಾರೆ. ತಾಯಿ ತಂದೆ ಬದ್ಧ ಶತ್ರುಗಳಾಗ್ತಾರೆ. ಕಾರಣ ಏನು? ಮಕ್ಕಳು ಮರ್ತು ಹೋಗ್ತಾ ಇದ್ದಾರೆ, ದೊಡ್ಡವರು ಮರ್ತು ಹೋಗ್ತಾಯಿಲ್ಲ. ಆ ಕ್ಷಣವೇ ಮರಿಬೇಕು. ಅದೇ ಕ್ಷಮಿಸೋದು, ಅದೇ ಪ್ರೀತಿಸೋದು. ಹಿಂದಿನ ಜನ್ಮ ನಾವು ಏನೋ ಮಾಡಿದ್ವಿ, ಅವರಿಗೆ ಎಷ್ಟೋ ತೊಂದರೆ ಕೊಟ್ಟಿದ್ವಿ, ಕ್ಷಮ ಕೇಳ್ಕೋಬೇಕು. ನಮ್ಮ ಕರ್ಮ ಕೊನೆ ಮಾಡಿದ್ದಕ್ಕೆ ಕೃತಜ್ಞತೆ ತಿಳಿಸ್ಬೇಕು. ಅವರು ಒಳ್ಳೆಯದು ಕೇಳ್ಕೋಬೇಕು. ಅವರಿಗೆ ಆಸ್ಟ್ರಲ್ ಸರ್ಜರಿ ಆಗುತ್ತೆ. ಬದಲಾವಣೆ ಆಗಿದವರಿಗೆ ಆಗುತ್ತೆ, ಇಲ್ಲಂದರೆ ಯಾರಿಗೂ ಆಗಲ್ಲ ಅಂತ ಹೇಳಿದೆ. ಕ್ಷಮ ಕೇಳ್ಕೊಳ್ಳೋದು ಏನು ದೊಡ್ಡ ಸುದ್ದಿ ಅಂದೆ ನಾನು. 10 ಸರ್ ಎದ್ದು ಬಂದರು. ಫ್ರಂಟ್ ರೋ ಅಲ್ಲಿರೋ 4 ಜನಕ್ಕೆ ನಮಸ್ಕಾರ ಮಾಡಿ ಕ್ಷಮಿಸ್ರಿ ಕ್ಷಮಿಸ್ರಿ ಅಂದರು. ಚೀಫ್ ಗೆಸ್ಟ್ ಪಾದಕ್ಕೆ ನಮಸ್ಕಾರ ಮಾಡಿ ಕ್ಷಮಿಸ್ರಿ. ಪ್ರೇಮ್ನಾಥ್ ಕ್ಷಮಿಸು. ಯಾವ ಗುರುಗಳನ್ನ ಮಾಡ್ತಾರೆ? ಅವರೆಲ್ಲರ ಒಳಗೆ ಅವ್ರನ್ನ ನೋಡ್ಕೊಂಡು ಇಷ್ಟೇನೋ ಕ್ಷಮ ಕೇಳ್ಕೊಳ್ಳೋದು ಏನು ದೊಡ್ಡ ಸುದ್ದಿ ಅಂದರು. ನೋಡಿದರೆ ಇದು ದೈವತ್ವ. ಕೇಳ್ಕೊತೀವ್ರ ಕ್ಷಮನೂ. ನಾನು ಬಿಲಾಯಿಗೆ ಹೋದ ವರ್ಷ ಅಲ್ಲಿ ಊಟ ಮಾಡಿದೆ. ಒಬ್ಬ ಮೇಡಮ್ ಮನೆಯಲ್ಲಿ ಕೂತ್ಕೊಂಡೆ ಊಟ ಮಾಡಿ. ಆ ಮೇಡಮ್ ಬಂದರು. ಅಳು ಸ್ಟಾರ್ಟ್ ಆಯಿತು. ಯಾಕೆ ಮೇಡಮ್ ಅಳ್ತಾಯಿದ್ರಿ? ಸರ್, ನನ್ನ ಗಂಡ ಕುಡುಕ, ದಿನಾಲಿ ತಲೆ ತಿಂತಾನ ನನಗೆ. ಅಂದರೆ ಹೊಡಿಯೋದಿಲ್ಲ ರೀ, ಸ್ಯಾಡಿಸಮ್, ಏನೋ ಮಾತನ್ನೋದು, ದುಃಖ ಕೊಡೋದು. ನಾನು ಭಾಳ ಒಳ್ಳೆಯವಳು. ಹೌದಾ ಮೇಡಮ್? ಒಳ್ಳೆಯವಳನ್ನು ಕೂತ್ಕೊಂಡು ಕಾಣು ಮುಚ್ಕೊಂಡು. ಹಿಂದಿನ ಜನ್ಮಕ್ಕೆ ಹೋದ್ಲು. ಈ ಮೇಡಮು ಹಿಂದಿನ ಜನ್ಮ ಹೆಂಡತಿ, ಇವನು ಗಂಡ, ಈ ಮೇಡಮು ಅವನ ಹೆಂಡತಿ. ದಿನಾಲಿ ಕುಡಿಯೋದು, ಓಡಿಯೋದು. ಒಂದು ದಿನ ಎದೆ ಮೇಲೆ ಕೂತ್ಕೊಂಡು ಕೂತಿಗೆ ಉಸ್ಕಿ ಸಾಯಿಸ್ಬಿಟ್ಟಿದ್ದಾಳ. ಅವಳೇ ನೋಡಿಕೊಂಡ್ಳು. ಒಳ್ಳೆಯವಳ ಮೇಡಮ್, ಎಂಥ ಒಳ್ಳೆಯವಳು ನೀವು. ಇವಾಗೇನಾಗಿದೆ? ಹೆಂಡತಿ ಗಂಡ ಆಗಿದೆ, ಗಂಡ ಹೆಂಡತಾಗಿದೆ. ನಾವು ಯಾರಿಗನ್ನ ತೊಂದರೆ ಕೊಟ್ಟರೆ ಆ ದುಃಖ ಹೇಗಿರುತ್ತೆ ಅಂದರೆ ಅನುಭವಿಸಬೇಕು. ಹಿಂದಿನ ಜನ್ಮ ನೀನು ಗಂಡನಾಗಿ ಒಡೆದು ಎಷ್ಟು ತೊಂದರೆ ಕೊಟ್ಟಿದೆಯಲ್ಲ, ದುಃಖ ಕೊಟ್ಟಿದೆಯಲ್ಲ, ಆ ಅನುಭವ ನಿನಗೆ ಇಲ್ಲ. ಇವಾಗ ನಿನ್ನ ಹೆಂಡತಿಯಾಗಿ ನೀನು ಅನುಭವಿಸಿದರೆ ನಿನಗೂ ಗೊತ್ತಾಗುತ್ತೆ. ಅದಕ್ಕೆ ಅನುಭವವೇ ಜ್ಞಾನ ಅಂತ ಹೇಳ್ತಾರೆ ಪತ್ರಿಸಾರ್. ಇದು ಗೊತ್ತಾದರೆ ಅಲ್ಲ ಕ್ಷಮ ಕೇಳ್ಕೊಳ್ಳೋದು, ಕ್ಷಮಿಸೋದು, ಪ್ರೀತಿಸೋದು, ಒಳ್ಳೇದು ಕೇಳ್ಕೊಳ್ಳೋದು. ನಮಗೆ ಕಾಣಿಸ್ಬೋದು ಇಲ್ಲರಿ, ಆದರೆ ನಾವು ಏನು ಪಾಪಕರ್ಮ ಮಾಡಿದ್ದೀವೋ ಅದೇ ಈ ಜನ್ಮದ ಕರ್ಮಫಲ. ನಮ್ಮ ಸುಖಕ್ಕೆ, ನಮ್ಮ ಸಂತೋಷಕ್ಕೆ, ನಮ್ಮ ಆನಂದಕ್ಕೆ ನಾವೇ ಕಾರಣ, ನಮ್ಮ ಜನ್ಮೇ ಕಾರಣ, ನಮ್ಮ ಕರ್ಮೇ ಕಾರಣ, ಬೇರೆ ಯಾರೂ ಇಲ್ಲ. ಇದು ಪುಣ್ಯದ ಕರ್ಮ.
ನನ್ನ ದುಃಖಕ್ಕೆ, ನನ್ನ ಕಷ್ಟಕ್ಕೆ, ನನ್ನ ನಷ್ಟಕ್ಕೆ ನಾನೇ ಕಾರಣ, ನನ್ನ ಜನ್ಮೇ ಕಾರಣ, ನನ್ನ ಕರ್ಮೇ ಕಾರಣ, ಬೇರೆ ಇಲ್ಲ. ಇದು ಪಾಪದ ಕರ್ಮ. ಅಪಕಾರ ಕರ್ಮ, ಉಪಕಾರ ಕರ್ಮ, ಪರೋಪಕಾರ ಕರ್ಮ. ಆ ಕರ್ಮದ ಫಲವೇ ಈ ಜನ್ಮ. ಇದು ಕಾರ್ಯ, ಅದು ಕಾರಣ. ಯಾವುದು ಕಾರಣವಿಲ್ಲಂದರೆ ಯಾವ ಕಾರ್ಯ ನಡೆಯಲ್ಲ. ಇದು ಕಾರ್ಯ. ಈ ಕಾರ್ಯಕ್ಕೆ ಕಾರಣ ಎಲ್ಲಿದೆ? ಹಿಂದಿನ ಜನ್ಮ. ಯಾವ ಕರ್ಮದ ಫಲ ಇದು? ಪರೋಪಕಾರ ಕರ್ಮದ ಫಲ. ಏನು ಪರೋಪಕಾರ ಕರ್ಮ ಅಂದರೆ, ನಾವು ದೇಹ ಬಿಟ್ಟಿದ ಮೇಲೆ ಪರಲೋಕಕ್ಕೆ ನಾವೇನು ತಗೊಂಡೋಗ್ತೀವೋ ಅದು ಪರೋಪಕಾರ ಕರ್ಮ. ಶ್ರದ್ಧಾವಾನ್ ಲಭತೆ ಜ್ಞಾನ. ನಿಮ್ಮ ಶ್ರದ್ಧಾ ಇವತ್ತು ನಾನು ಜ್ಞಾನ ಬೆಳೆಸ್ಕೊಳ್ಳೋಕ್ಕೆ ಉಪಯೋಗವಾಯಿತು. ಈ ಜ್ಞಾನವು ನಾನು ಈ ಲೋಕ ಬಿಟ್ಟು ಹೋಗುವಾಗ ತಗೊಂಡು ಹೋಗ್ತೀನಿ. ನೀವು ಜ್ಞಾನ ಹೊಂದಿದ್ರಿ, ಆ ಜ್ಞಾನ ನೀವು ಲೋಕ ಬಿಟ್ಟಾಗ ನೀವು ತಗೊಂಡು ಹೋಗ್ತೀರಿ. ಅಷ್ಟೇ ಅಲ್ಲ, ನೀವೆಲ್ಲರೂ ನನ್ನ ಸ್ನೇಹಿತರಾಗ್ರಿ, ನಾನು ನಿಮ್ಮ ಸ್ನೇಹಿತನಾಗಿದ್ದೀನಿ. ಇದು ಮೇಲೆ ಲೋಕಕ್ಕೆ ತಗೊಂಡು ಹೋಗ್ತೀವಿ. ಸ್ನೇಹ ಜನ್ಮ ಜನ್ಮದ ಸ್ನೇಹಿತರು ನಾವು. ಹಿಂದಿನ ಜನ್ಮ ನಾನು ಹೇಳೋದು ನಿಂತೋಗಿದೆ, ನೀವು ಕೇಳಿಸ್ಕೊಳ್ಳೋದು ನಿಂತೋಗಿದೆ. ಆ ಜೀವನ ಸೀರಿಯಲಲ್ಲಿ ಕಂಟಿನ್ಯೂ ಆಗ್ತಾಯಿದೆ. ಟಿ ವಿ ಸೀರಿಯಲ್ಲು ನಿನ್ನೆ ಎಲ್ಲಿ ನಿಂತೋಗಿರುತ್ತೋ ಇವತ್ತು ಅಲ್ಲಿಂದ ಮೊದಲಾಗುತ್ತೆ. ಜೀವನ ಸೀರಿಯಲ್ಲು ಎಲ್ಲಿ ಹಿಂದಿನ ಜನ್ಮ ನಿಂತೋಗಿದೋ ಅದು ಇಲ್ಲಿ ಕಂಟಿನ್ಯೂ ಆಗುತ್ತೆ. ಅಲ್ಲಿ ನೀನು ಹೊಡೆದು ಕುಡ್ದು ಆ ಸೀರಿಯಲ್ ಇಲ್ಲಿ ಕಂಟಿನ್ಯೂ ಆಗಿದೆ. ಏನ್ರಿ, ಯಾರ್ದು ತಪ್ಪು? ಯಾರ್ದಿಲ್ಲ. ಜೀವನ ಸೀರಿಯಲ್ ಇದು ನಡೀತಾ ಇರುತ್ತೆ. ಈ ಜೀವನ ನೀನು ಬದಲಾವಣೆ ಆಗಲಿಲ್ಲ ಅಂದರೆ ಮತ್ತೆ ಅದೇ ಕಂಟಿನ್ಯೂ ಸೀರಿಯಲ್ ಮತ್ತೆ ಆಗ್ತಾನೇ ಇರುತ್ತೆ. ನೀನು ತಿಳ್ಕೋವರೆಗೆ ಜ್ಞಾನ. ಅದಕ್ಕೆ ಅದ್ಭುತ ರೀ ಜ್ಞಾನ. ನಮ್ಮ ಜೀವನವೆಲ್ಲ ಸ್ವರ್ಗ ಮಾಡ್ಕೋಬೋದು. ನಮ್ಮ ಯೋಚನೆ, ಮಾತು, ಕರ್ಮ. ಸರಿಯಾದ ಯೋಚನೆ, ಸರಿಯಾದ ಮಾತು, ಸರಿಯಾದ ಕರ್ಮ, ಮನಸ ವಾಚ ಕರ್ಮಣ ಅಂದರೆ ಇಷ್ಟೇ. ಜ್ಞಾನ ಇರೋರಿಗೆ ಯೋಚನೆ ಬಗ್ಗೆ ಜ್ಞಾನ ಇದೆ, ಮಾತಿನ ಬಗ್ಗೆ ಜ್ಞಾನ ಇದೆ, ಮಾಡೋ ಕರ್ಮದ ಬಗ್ಗೆ ಜ್ಞಾನ ಇದೆ. ದೊಡ್ಡ ಸುದ್ದಿ ಅಲ್ಲ, ಅರಿವಿರಬೇಕು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗುತ್ತೆ, ಏನಪ್ಪ ನಾನು ಎಷ್ಟು ಅಳವಡಿಸಿಕೊಂಡರೆ ನನ್ನ ಮನಸ್ಸು ಅಷ್ಟು ಶಾಂತವಾಗಿದೆ, ನಾನು ಎಷ್ಟು ಅಳವಡಿಸ್ಕೊಂಡ್ರೆ ನನಗಷ್ಟು ಆನಂದವಾಗ್ತಾಯಿದೆ, ನನ್ನಿಂದ ಇನ್ನೊಬ್ಬರಿಗೆ ಆನಂದ ಸಿಗ್ತಾ ಇದೆ. ನಮಗೆ ಅಲ್ಲ, ಎಲ್ಲರಿಗೂ ಆನಂದ ಸಿಗುತ್ತೆ. ನಮ್ಮ ಅನುಭವ ಇನ್ನೊಬ್ಬರಿಗೆ ಹೇಳ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.